ಹಲೋ, ನಮಸ್ಕಾರ ಎಲ್ಲರಿಗೂ. ಸೈಕ್ರಾಕ್ ಇಂಡಿಯಾ ಒಂದು ನ್ಯಾಷನಲ್ ಲೆವೆಲ್ ಪ್ಲಾಟ್ಫಾರ್ಮ್ ಆಗಿದ್ದು, ಒಂದು ಯೂಟ್ಯೂಬ್ ಚಾನಲ್ ಮೂಲಕ ಒಂದು ನ್ಯಾಷನಲ್ ಲೆವೆಲಲ್ಲಿ ಇದನ್ನು ಸೈಕಾಲಜಿ ಮನೋವಿಜ್ಞಾನವನ್ನು ಬಿತ್ತರಿಸುವಂತಹ ಶೈಕ್ಷಣಿಕವಾಗಿ ಮತ್ತು ಅದರ ಒಂದು ಪ್ರಯೋಗಾತ್ಮಕವಾದಂತಹ ಮನೋವಿಜ್ಞಾನದ ವಿಷಯವನ್ನು ಪಸರಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾಯಿದೆ. ಈಗ ನಾವು ಕೇವಲ ಹಿಂದಿ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲಿ ಮನೋವೈಜ್ಞಾನಿಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಪ್ರಾಜೆಕ್ಟ್ ಆಗಿರ್ಬೋದು ಮತ್ತು ಇಂಟರ್ನ್ಶಿಪ್ ಆಗಿರ್ಬೋದು, ರಾಷ್ಟ್ರಾದ್ಯಂತ ಒಂದು ಆಡಿಯನ್ಸನ್ನು ನಾವು ಮಾಡಿದ್ದೇವೆ. ಈಗಾಗಲೇ ನಾವು ಸುಮಾರು 300 ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀವಿ, ಇನ್ಕ್ಲೂಡಿಂಗ್ ಶಾರ್ಟ್ಸ್ ಆಗಿರ್ಬೋದು ಮತ್ತು ಲೈವ್ ಸೆಷನ್ಸ್ ಎಲ್ಲ ಆಗಿರ್ಬೋದು. ಸೊ ಮುಂದೆ ಬರ್ತಕ್ಕಂಥ ಒಂದು ನಮ್ಮ ಒಂದು ಪ್ರಾಜೆಕ್ಟಲ್ಲಿ ನಾವು ಈಗ ಒಂದು ಇನಿಷಿಯೇಟಿವ್ಸ್ ಏನಪ್ಪ ತಗೊಂಡಿದ್ದೀವಿ ಅಂದರೆ, ಕನ್ನಡ ವಿದ್ಯಾರ್ಥಿಗಳಿಗೆ ನಾನು ಕೆಲವೊಂದು ಈ ಯೂಟ್ಯೂಬ್ ಮೂಲಕ ಸಾಕಷ್ಟು ವಿಷಯಗಳನ್ನು ಹೇಳ್ಕೊಡ್ತೀನಿ. ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ಹೇಗಿರಬೇಕು, ಸೈಕಾಲಜಿನ ಹೇಗೆ ಅರ್ಥ ಮಾಡ್ಕೊಳ್ಬೇಕು, ಹೇಗೆ ಅವರು ಒಂದು ಪ್ರೊಫೆಷನಲ್ ಆಗಿ ಬೆಳಿಬೋದು ಕನ್ನಡದಲ್ಲೂ ಕೂಡ ಅಂತೇಳಿ. ಅದಕ್ಕಿಂತ ಮುಂಚೆ ನಾನು ಕೆಲವು ವಿಷಯಗಳನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ದೆಹಲಿಯಿಂದ ಬಂದ ನಂತರ ಇಲ್ಲಿ ಕೆಲವು ಸರ್ಕಾರಿ ಅಂದರೆ ಯೂನಿವರ್ಸಿಟಿಗಳಲ್ಲಿ ಕೆಲಸ ಮಾಡೋಂಥ ಅವಕಾಶ ಸಿಕ್ತು. ಆದರೆ ಇಲ್ಲಿ ಬೆಂಗಳೂರು ಅಥವಾ ಕರ್ನಾಟಕದ ಕೆಲ ಪ್ರಾಂತ್ಯಗಳೆಲ್ಲ ನೋಡಿದಾಗ ಮನೋವಿಜ್ಞಾನದ ಬಗ್ಗೆ ಯಾವುದೇ ರೀತಿಯ ಅವೇರ್ನೆಸ್ ತುಂಬ ಕಡಿಮೆ ಇರ್ತಕ್ಕಂಥ ಒಂದು ವಾತಾವರಣವನ್ನು ನೋಡಿದ್ದೀನಿ. ಹಾಗಾಗಿ ಗ್ರಾಮೀಣ ಪ್ರದೇಶದ ಮಕ್ಕಳು ನಿಜವಾಗಲೂ ಕೂಡ ಅವರು ಇಂಟರ್ಮೀಡಿಯೇಟ್ ಟೌನ್ ಆಗಿರ್ಬೋದು ಅಥವಾ ಗ್ರಾಮೀಣ ಪ್ರದೇಶದಲ್ಲಿ ಈ ಮನೋವಿಜ್ಞಾನದ ಬಗ್ಗೆ ಆಸೆ ಇಟ್ಕೊಂಡು ಗ್ರ್ಯಾಜುಯೇಷನಲ್ಲೂ ಕೂಡ ಸೈಕಾಲಜಿ ಮಾಡ್ಕೊಂಬಂದಿರ್ತಾರೆ. ಮಾಸ್ಟರ್ ಡಿಗ್ರಿ ಮಾಡುವಾಗ ಅವರಿಗೆ ಹೈಯರ್ ಲೆವೆಲ್ ಎಜುಕೇಷನ್ ಮಾಡುವಾಗ ಏನೆಲ್ಲ ಚಾಲೆಂಜಸ್ಗಳಿರುತ್ತೆ ಅಂತ ನಾನು ಕಣ್ಣಾರೆ ನೋಡಿದಂಥ ಸಂದರ್ಭದಲ್ಲಿ ನಾನು ಹೆಸರನ್ನು ಹೇಳೋಕ್ಕೆ ಇಷ್ಟಪಡೋದಿಲ್ಲ. ಈಗಾಗಲೇ ನಾನು ಸುಮಾರು ಯೂನಿವರ್ಸಿಟಿಲಿ ಕೆಲಸ ಮಾಡಿರೋದ್ರಿಂದ ಸೊ ನನಗೆ ಏನಪ್ಪ ಅಂತ ಹೇಳಿದರೆ, ಆಗಾಗಲೇ ನಾನು ಅಲ್ಲೇ ಶಾರ್ಟ್ಸ್ ಮಾಡಿದ್ದೀನಿ. ಈಗ ನಮ್ಮ ಕರ್ನಾಟಕದಲ್ಲಿ ಕೆಲವು 1-2-3 ಅಳಿದುಳಿದ ವಿಭಾಗಗಳಿದೆ. ಅವು ಸದ್ಯದಲ್ಲೇ ಮುಚ್ಚುತ್ತವೆ. ಒಂದು ಜಾಸ್ತಿ ಮ್ಯಾಕ್ಸಿಮಮ್ ಅಂದರೆ ನಿಮ್ಗೆ 1 ವರ್ಷ ಆಗ್ಬೋದು ಅಷ್ಟೇ. ಅಲ್ಲಿ ಎಲ್ಲವೂ ಮುಚ್ಚೋ ಸಾಧ್ಯತೆಗಳು ತುಂಬ ಇದೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಪೇಪರ್ಗಳಲ್ಲಿ ಮತ್ತು ನಾನು ನೋಡಿದ ಓವರಾಲ್ ಇದರಲ್ಲೂ ಕೂಡ, ಈಗ ಉದಾಹರಣೆಗೆ ನಾನು ಮೈಸೂರದ ಎಕ್ಸಾಂಪಲ್ ಕೊಟ್ಟಿದ್ದೆ. ಮೈಸೂರು ಯೂನಿವರ್ಸಿಟಿಲಿ ಒಂದು 7-8 ಅಪ್ಲಿಕೇಶನ್ಸ್ ಮಾತ್ರ ಬಂದಿದ್ದು ಅಂತೇಳಿ. ನಾವೆಷ್ಟೇ ಅದನ್ನು ಮುಚ್ಚೋಕೆ ಹೋದರೂ ಕೂಡ ಸತ್ಯನ ನಾವು ಮುಚ್ಚಿಡೋಕ್ಕಾಗೋದಿಲ್ಲ. ಒಂದಲ್ಲ ಒಂದು ದಿವಸ ಹೊರಗೆ ಬರುತ್ತೆ. ಅದಕ್ಕೆಲ್ಲ ಕಾರಣಗಳು ಏನಪ್ಪ ಇದ್ದಾವೆ ಅಂತ ಹೇಳಿದರೆ, ಅಲ್ಲಿ ಸರಿಯಾದಂಥ ಸಂಸ್ಥೆಯನ್ನು ಲೀಡ್ ಮಾಡ್ತಕ್ಕಂಥವ್ರು ಯಾರೇ ಆಗಿರ್ಬೋದು, ಅಲ್ಲಿ ಸರಿಯಾದಂಥ ಒಂದು ಸೌಕರ್ಯಗಳಿರೋದಿಲ್ಲ. ಫ್ಯಾಕಲ್ಟೀಸ್ಗಳಿಗೂ ಮತ್ತು ರೆಗ್ಯುಲೇಷನ್ಸ್, ಗೌರ್ಮೆಂಟಿಂದನೂ ರೆಗ್ಯುಲೇಷನ್ಸ್ ಇರೋದಿಲ್ಲ. ಇವಾಗಲೂ ಕೂಡ ಯಾವುದೇ ರೀತಿ ನೆಟ್ ಕ್ವಾಲಿಫೈಡ್ ಆಗಿರ್ತಕ್ಕಂಥವ್ರು ರಿಕ್ರೂಟ್ ಮಾಡದೇ ಇರ್ತಕ್ಕಂಥದ್ದು, ಮತ್ತು ವಿಭಾಗದ ಮುಖ್ಯಸ್ಥರು ಸೈಕಾಲಜಿಗೆ ಸಂಬಂಧಪಟ್ಟದೇ ಇರ್ತಕ್ಕಂಥದ್ದು, ಇದನ್ನೆಲ್ಲ ಮತ್ತು ವೈಸ್ ಚಾನ್ಸಲರ್ಸ್ಗೂ ಯಾವುದೇ ಒಂದು ಕೋರ್ಡಿನೇಷನ್ ಇರೋದಿಲ್ಲ ಕೆಲವೊಂದು ಸಂದರ್ಭಗಳಲ್ಲಿ. ಆಮೇಲೆ ಸರ್ಕಾರಿ ಕೆಲಸ ಇರುತ್ತೆ ಮತ್ತು ಸಂಬಳ ಅವ್ರಿಗೆ ಹೆಂಗೂ ಬರ್ತಾ ಇರುತ್ತೆ. ಸೊ ಹಾಗಾಗಿ ಅವ್ರು ಯಾವುದೇ ರೀತಿ ವಿದ್ಯಾರ್ಥಿಗಳ ಬಗ್ಗೆ ಯೋಚನೆ ಮಾಡೋಕ್ಕಾಗೋದಿಲ್ಲ. ಯಾಕಪ್ಪ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ನನ್ನ ಅನುಭವಕ್ಕೆ ಬಂದಿರತಕ್ಕಂಥ ವಿಷಯಗಳು. ಸೊ ಈಗಿರ್ತಕ್ಕಂಥ ಸಂದರ್ಭದಲ್ಲಿ ಭವಿಷ್ಯ ಯಾರ್ದು ಹಾಳಾಗುತ್ತೆ ಅಂದರೆ, ಮಕ್ಕಳದ ಭವಿಷ್ಯನೇ ಹಾಳಾಗೋದು. ಯಾಕೆಂದರೆ ಅವ್ರದ್ದೆಲ್ಲ ಭವಿಷ್ಯ ರೂಪಿಸ್ಕೊಂಡಿರ್ತಾರೆ. ಸೊ ಹಾಗಾಗಿ ಮಕ್ಕಳ ಭವಿಷ್ಯ ಹಾಳಾಗುತ್ತೆ. ಈ ಮನೋವಿಜ್ಞಾನ ಅಂತಕ್ಕಂಥ ಸಬ್ಜೆಕ್ಟನ್ನು ವಿಷಯವನ್ನು ಅರ್ಥ ಮಾಡ್ಕೊಂಡಾಗ ಅದನ್ನು ಪ್ರೊಫೆಷ್ನಲಿ ನಾವು ಎಷ್ಟರ ಮಟ್ಟಿಗೆ ಅರ್ಥ ಮಾಡ್ಕೊಳ್ಬೇಕು. ಕೇವಲ ನಾವು ಮಾರ್ಕ್ ಶೀಟ್ ಇಟ್ಕೊಂಡ್ಬಿಟ್ಟು ನಾವೇನೋ ಒಂದು 50-60%, 70% ಮಾರ್ಕ್ ಶೀಟ್ ಇದೆ ಅಂತೇಳಿ ತೊಗೊಂಡು ಹೊರಗೆ ಹೋದಾಗ ನಮಗೆ ಅದರ ಚಳಿ ಗೊತ್ತಾಗುತ್ತೆ, ಅದರ ಬಿಸಿ ಗೊತ್ತಾಗುತ್ತೆ, ಎಷ್ಟರ ಮಟ್ಟಿಗೆ ಇದೆ ಪ್ರೊಫೆಷ್ನಲ್ಸಲ್ಲಿ ಅಂತೇಳಿ. ನೀವು ಕೇವಲ ಬಾವಿಯಲ್ಲಿರ್ತಕ್ಕಂಥ ಕಪ್ಪೆ ರೀತಿ ನೀವು ನಿಮ್ಮ ಶಿಕ್ಷಣವನ್ನು ಪಡೆದ್ರೆ ಅದಕ್ಕೆ ರೆಗ್ಯುಲೇಟ್ ಮಾಡದೇ ಇರ್ತಕ್ಕಂಥದ್ದು, ಕೇವಲ ಸಿಲೆಬಸ್ಸನ್ನು ನೀವು ಕಂಪ್ಲೀಟ್ ಮಾಡಬೇಕು. ಕೇವಲ ನಿಮ್ಮ ಅವರವರ ಕೆಲಸಗಳು, ವಿಭಾಗದ ಮುಖ್ಯಸ್ಥರಾಗಿರ್ಬೋದು ಅಥವಾ ಫ್ಯಾಕಲ್ಟೀಸ್ಗಳಾಗಿರ್ಬೋದು, ಅವರಲ್ಲಿ ಏನೇನಿದೆ, ಅಲ್ಲಿ ಏನೇನು ಸಂದರ್ಭ ಸಮಯಗಳು ಬರ್ತವೆ, ಅದಕ್ಕೆ ತಕ್ಕಂಗೆ ನಾವು ಸಬ್ಜೆಕ್ಟನ್ನು ಕಡಿಮೆ ಮಾಡೋಕ್ಕೆ ಬರೋದಿಲ್ಲ. ಯಾವಾಗಲೂ ಕೂಡ ಮನೋವಿಜ್ಞಾನಕ್ಕೆ ಅದರದೇ ಆದಂಥ ಅಪ್ಲಿಕೇಶನ್ಸ್ ಇರುತ್ತೆ, ಅದರದೇ ಆದಂಥ ಸ್ಟ್ಯಾಂಡರ್ಡ್ ಇರುತ್ತೆ. ನೀವು ಯಾವುದೇ ಮಾಧ್ಯಮದಲ್ಲಿ ಓದಿ, ಅದು ಅದರದೇ ಆದಂಥ ಸ್ಟ್ಯಾಂಡರ್ಡ್ ಇರುತ್ತೆ. ಸೊ ಹಾಗಾಗಿ ನಾನು ಯಾಕೆ ಈ ಮಾತನ್ನು ಸ್ವಲ್ಪ ಬ್ಯಾಕ್ಗ್ರೌಂಡ್ಸ್ ಹೇಳ್ತಾ ಇದ್ದೀನಿ ಅಂದರೆ, ಈಗ ನನ್ನ ಕಡೆಯಿಂದ ನಾನು ಏನು ಮಾಡ್ಬೋದು ಅಂತ ಹೇಳಿದ್ರೆ, ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಈಗ ಇಲ್ಲಿವರೆಗೂ ನಾನು ಮಾಡಿರಲಿಲ್ಲ. ಸೊ ಇನ್ನು ಮುಂದೆ ನಾನು ಕನ್ನಡದ ವಿದ್ಯಾರ್ಥಿಗಳಿಗೆ ಒಂದು ಸೆಕ್ಷನ್ಸನ್ನು ನನ್ನ ಯೂಟ್ಯೂಬಲ್ಲಿ ಅಡಾಪ್ಟ್ ಮಾಡಿಕೊಂಡು ಅದಕ್ಕೆ ಕನ್ನಡದ ಪುಸ್ತಕಗಳು ಹೇಗಿರ್ತವೆ ಮತ್ತು ಆದಷ್ಟು ಕೇಸ್ ಸ್ಟಡೀಸ್ ಬಗ್ಗೆ ನಾನು ಡಿಸ್ಕಷನ್ ಮಾಡಲಿಕ್ಕೆ ಶುರು ಮಾಡ್ತೀನಿ. ನನಗೀಗ ಆಲ್ರೆಡಿ ಇನ್ನೊಂದು ಕನ್ನಡ ಚಾನಲ್ ಇದೆ, ಅದಕ್ಕೂ ಕೂಡ ಅದನ್ನು ಟ್ರಾನ್ಸ್ಫರ್ ಮಾಡೋ ಸಾಧ್ಯತೆ ಇದೆ. ಸದ್ಯದ ಮಟ್ಟಿಗೆ ನಾನು ವೀಡಿಯೋಸ್ಗಳನ್ನ ಇದೇ ಚಾನಲಲ್ಲಿ ಮಾಡ್ತೀನಿ.
ಈಗಾಗಲೇ ನಾನು ಒಂದೆರಡು ಬುಕ್ಸನ್ನು ಇಂಟ್ರೊಡಕ್ಷನ್ಸ್ ಮಾಡಿದ್ದೀನಿ. ನಾನು ಏನಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನಿಮಗೆ ನೀವು ಕನ್ನಡ ವಿದ್ಯಾರ್ಥಿಗಳಾದರೆ ನಿಮಗೆ ಏನೂ ತೊಂದರೆ ಇಲ್ಲ. ಆದರೆ ನೀವು ಕೇವಲ ಪುಸ್ತಕಗಳು ಮತ್ತು ಇಲ್ಲಿ ನಡೀತಕ್ಕಂಥ ವಿಶ್ವವಿದ್ಯಾಲಯಗಳಲ್ಲಿ ನಡೀತಕ್ಕಂಥ ಪಾಠಗಳನ್ನು ನೆಚ್ಕೊಂಡು ನೀವು ನಿಮ್ಮ ಯಶಸ್ಸನ್ನು ಗಳಿಸ್ತೀರಾ ಅಥವಾ ನೀವು ವಿಷಯವನ್ನು ಅರ್ಥ ಮಾಡ್ಕೊಳ್ತೀರಾ ಅನ್ನೋದು ಸುಳ್ಳು ಮಾತಾಗಿದೆ. ಕಾರಣ ಗುಣಮಟ್ಟನೇ ಇಲ್ಲ. ಕರ್ನಾಟಕದಲ್ಲಂತೂ ಮಾತಾಡಿದ ಮಟ್ಟಿಗೆ ಯಾವುದೇ ಗೌರ್ಮೆಂಟ್ ಯೂನಿವರ್ಸಿಟಿಲಿ ಬೇಕಾದ್ರೆ ನಾನು ಹೇಳ್ತೀನಿ, ಯಾವುದೇ 5 ಪೈಸೆ ಗುಣಮಟ್ಟ ಇಲ್ಲ ಇಲ್ಲಿ. ಯಾಕೆಂದರೆ ಅಲ್ಲಿ ತುಂಬ ರಾಜಕೀಯ ಇರೋದರಿಂದ, ಪಾಲಿಟಿಕ್ಸ್ ತುಂಬ ಇರೋದರಿಂದ ನೀವು ಯಾವುದೇ ರೀತಿಯ ಒಂದು ಬೆನಿಫಿಟನ್ನು ತಗೊಳಕ್ಕಾಗಲ್ಲ. ಅಲ್ಲಿ ಯಾವುದೇ ರೀತಿ ಸ್ಟ್ಯಾಂಡರ್ಡನ್ನು ಮೇಂಟೈನ್ ಮಾಡ್ತಾ ಇಲ್ಲ. ಹೀಗಾಗಿ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ನೀವು ಆದಷ್ಟು ನೀವು ಬೇರೆ ಕಡೆ ಹೊರಗಿನ ವಾತಾವರಣದಲ್ಲಿ ಬೇರೆ ಬೇರೆ ಕಡೆ, ಅಂದರೆ ನಿಮಗೆ ಯೂಟ್ಯೂಬ್ಸನ್ನು ನೀವು ಫಾಲೋ ಮಾಡಿಕೊಂಡು ಬೇರೆ ಬೇರೆ ಕಡೆ ನಿಮಗೆ ಗೊತ್ತಿರ್ತಕ್ಕಂಥ ಮೆಂಟರ್ಸ್ನ ಇದು ಮಾಡಿಕೊಂಡು ನೀವು ಸಬ್ಜೆಕ್ಟ್ಸಲ್ಲಿ ಬೆಳಿಬೇಕು. ಹಾಗಾಗಿ ಇಲ್ಲಿ ನಮಗೆ ಕನ್ನಡಕ್ಕೆ ಏನೆಲ್ಲ ಸಮಸ್ಯೆಗಳಿರುತ್ತೆ, ಟರ್ಮ್ಸ್, ಈಗ ನೋಡಿ, ಯಾರೇ ಆಗಲಿ ಕನ್ನಡವನ್ನು ನಾವು ಹಿಂದಿಯಿಂದ ಇಂಗ್ಲೀಷಿಂದ ಸೈಕಾಲಜಿ ಓದಷ್ಟು ರಿಸೋರ್ಸ್ ಇದ್ದರೂ ಕೂಡ ನಮಗೆ ತಕ್ಷಣ ಅದನ್ನು ಪ್ರಯೋಗನ ನಾವು ಇಮಿಡಿಯೇಟ್ಲಿ ಯೂಸ್ ಮಾಡೋಕ್ಕಾಗೋದಿಲ್ಲ. ಉದಾಹರಣೆಗೆ ಈಗ ನಾವು ಪರ್ಸೆಪ್ಷನ್ಸ್ ಅಂತ ಇಂಗ್ಲೀಷಲ್ಲಿ ಬೇಗ ಹೇಳ್ಬಿಡ್ತೀವಿ. ಅದನ್ನು ಗ್ರಹಿಕೆ ಅಂತ ತಗೊಂಡಾಗ ಬೇರೆ ರೀತಿ ಅದು ಎಷ್ಟು ಸಮಯ ತಗೊಳ್ಳುತ್ತೆ ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅಂದರೆ. ಸೊ ಹೀಗಾಗಿ ಈ ರೀತಿಯ ವಾತಾವರಣ ತುಂಬ ನೆಗೆಟಿವ್ ವಾತಾವರಣ ಇದೆ ಸೈಕಾಲಜಿ. ನಾನು ನೋಡಿದ ಮಟ್ಟಿಗೆ ಬಹುಶಃ ನಾನು ದೆಹಲಿ, ಉತ್ತರ ಭಾರತದಲ್ಲಿ ಇದ್ದಾಗಲೂ ಕೂಡ ಅಲ್ಲೂ ಕೂಡ ಇದ್ದರೂ ಕೂಡ ಇಷ್ಟೊಂದು ಮಟ್ಟಿಗೆ ನೆಗೆಟಿವ್ ಎನ್ವೈರನ್ಮೆಂಟನ್ನು ಕ್ರಿಯೇಟ್ ಮಾಡಿಲ್ಲ. ಸೊ ಅಲ್ಲಿ ಕರ್ನಾಟಕ ವಿಶ್ವವಿದ್ಯಾನಿಲಯಗಳಲ್ಲಿ ಮನೋವಿಜ್ಞಾನದ ವಿಭಾಗವು ನಾನು ಅಬ್ಸರ್ವ್ ಮಾಡಿರೋ ಮಟ್ಟಿಗೆ ಬಹಳ ನೀರಸದಾಯಕವಾಗಿದೆ. ಸೊ ಹಾಗಾಗಿ ಇದನ್ನು ನೀವು ಮುಂದೆ ಏನು ಮಾಡ್ಕೊಳ್ತೀರಾ, ನೀವು MA ಸ್ಟೂಡೆಂಟ್ಸ್ ಆಗಿರೋದು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಸರಿಯಾಗಿ ಇದನ್ನು ಅರ್ಥ ಮಾಡಿಕೊಂಡು ಗೈಡೆನ್ಸ್ ಇಟ್ಕೊಳ್ಳಿ. ಯಾರ ಹತ್ರ ನಿಮಗೆ ಗೊತ್ತಿರೋರ ಹತ್ರ ಹೋಗಿ ಕೇಳ್ಕೊಳ್ಳಿ ಏನು ಮಾಡಬೇಕು. ಯಾಕಂದರೆ ನೀವು ಮುಂದೆ ಪೋಸ್ಟ್ ಗ್ರ್ಯಾಜುಯೇಷನ್ ಆದ ನಂತರ ನಿಮಗೆ ಸವಾಲುಗಳು ಭಾಳ ಬರ್ತವೆ. ಅಲ್ಲಿ ನೀವು ಪ್ರೊಫೆಷನಲ್ಸನ್ನು ಎದುರಿಸಬೇಕಾಗತ್ತೆ, ಪ್ರೊಫೆಷನಲಿ ನೀವು ಡೆವಲಪ್ ಆಗಬೇಕಾಗತ್ತೆ. ಆಮೇಲೆ ಕ್ಲಿನಿಕಲ್ ಸೈಕಾಲಜಿ ಅಂತ ಮಾಡ್ತೀರಾ, ಕೌನ್ಸಿಲಿಂಗ್ ಸೈಕಾಲಜಿ ಅಂತ ಮಾಡ್ತೀರಾ. ಯಾವುದೇ ಒಂದು ವಿಷಯದಲ್ಲಿ ನೀವು ಮಾಡಿದಾಗಲೂ ಕೂಡ ನಿಮ್ಮ ವಿಷಯದ ಜ್ಞಾನ ಎಷ್ಟರ ಮಟ್ಟಿಗಿದೆ ಅಂತಕ್ಕಂಥದ್ದು ಮೇಲೆ ನಿರ್ಧಾರ ಆಗುತ್ತೆ. ಇವಾಗ ಕಾಂಪಿಟೇಷನ್ಸ್, ವರ್ಲ್ಡ್ ಕಾಂಪಿಟೇಷನ್ಸ್ ಇರೋದ್ರಿಂದ ಸ್ಪರ್ಧಾತ್ಮಕತೆ ಬಗ್ಗೆಯೂ ನಿಮಗೆ ಗೊತ್ತಿರಬೇಕು. ನೀವು ವಿಷಯವನ್ನು ಅರ್ಥ ಮಾಡ್ಕೊಂಡಿರಬೇಕು. ಪುಸ್ತಕವನ್ನು ನೀವು ಕೇವಲ ಆನ್ಲೈನಲ್ಲೇ ನೀವು ಓದಬೇಕು ಅಂತ ಏನಿಲ್ಲ. ಒಂದೇ ಪುಸ್ತಕ ನಿಮ್ಮಲ್ಲಿ ಕನ್ನಡದಲ್ಲಿ ಯಾವುದಾದ್ರೂ ಒಂದು ಬೇಸಿಕ್ ಬುಕ್ಸ್ ಇಟ್ಕೊಂಡ್ರೂ ಕೂಡ ಮೋಸ್ಟ್ ಆಫ್ ದ PG ಸಿಲೆಬಸ್ ಕವರ್ ಆಗ್ತಕ್ಕಂಥ ಪುಸ್ತಕಗಳು ಈಗ ನಿಮ್ಮಲ್ಲಿ ಸಿಗ್ತವೆ. ಈಗ ನಾನು ಆಲ್ರೆಡಿ ಇವತ್ತೇ ಕೂಡ ನಮಗೆ ಒಂದೆರಡು ಬುಕ್ಸನ್ನು ರಿವ್ಯೂ ಮಾಡಿದ್ದೀನಿ. ಆದರೆ ನೀವೇನು ಮಾಡಬೇಕಪ್ಪ ಅಂದರೆ, ಕೇವಲ ನೀವು ಸೈಕಾಲಜಿ ಅಂದ ತಕ್ಷಣ ಬರೀ ಅಸೈನ್ಮೆಂಟ್ ಬರೀತಕ್ಕಂಥದ್ದು, ಟೀಚರ್ಸ್ ಹೇಳಿದ್ದನ್ನು, ಅವ್ರ ಕ್ಲಾಸ್ ಕೇಳಿದ್ದನ್ನು ತಗೊಂಡು ಅರ್ಥ ಏನು ಮಾಡ್ಕೊಂಡ್ರಿ ಅಂತಕ್ಕಂಥ ವಿಷಯಗಳನ್ನ ನೀವು ಬಂದಾಗ ನಮಗೆ ವಿಷಯಗಳನ್ನು ನೀವು ಅರ್ಥ ಮಾಡ್ಕೊಂಡಿರೋದು ಕಂಡುಬರುತ್ತೆ. ನನ್ನ ಅನುಭವದಲ್ಲಿ ಮಕ್ಕಳು ಅರ್ಥ ಮಾಡ್ಕೊಳ್ಳೋಕ್ಕೆ ಎಷ್ಟು ಸಾಧ್ಯ ಹೋಗುತ್ತೋ ಅಲ್ಲಿ ವಾತಾವರಣವೂ ಇರೋದಿಲ್ಲ. ಯಾಕೆಂದರೆ ನಮಗೊಂದು 3 ತಿಂಗಳಲ್ಲಿ 6 ತಿಂಗಳ ಸಿಲೆಬಸ್ಸನ್ನು ಕಂಪ್ಲೀಟ್ ಮಾಡೋಕ್ಕೆ ಅಂತ ಕೊಡ್ತಾರೆ. ಅಲ್ಲಿ ಎಲ್ಲ ವಿಷಯಗಳನ್ನು ಅದೇ 1 ಗಂಟೆಯಲ್ಲಿ ನಮಗೆ ನಿಗದಿತಪಡಿಸಿದ ಗಂಟೆಗಳಲ್ಲಿ ಎಲ್ಲವನ್ನು, ಅದು ಮನೋವಿಜ್ಞಾನದಂಥ ವಿಷಯವನ್ನು ಎಲ್ಲವೂ ನಾವು ಪ್ರಚುರಪಡಿಸೋಕ್ಕಾಗೋದಿಲ್ಲ. ನಮಗೆ ನಮ್ಮದಾದಂಥ ಲಿಮಿಟೇಷನ್ಸ್ ಇರುತ್ತೆ. ಬಟ್ ಎಷ್ಟು ಸಾಧ್ಯವೋ ಅಷ್ಟು ನಾವು ಆ್ಯಕ್ಟಿವಿಟೀಸನ್ನು ಕಂಡಕ್ಟ್ ಮಾಡೋದಕ್ಕೆ ನಮಗೆ ಮಿನಿಮಮ್ ಏನಿಲ್ಲ ಅಂದರೂ 6 ತಿಂಗಳಿಗೆ ಸಿಲೆಬಸ್ ಕಂಪ್ಲೀಟ್ ಮಾಡೋದು 6 ತಿಂಗಳ ಸಮಯನೇ ಬೇಕಾಗುತ್ತೆ. ಕೆಲವು ವಿಷಯಗಳನ್ನು ನಾವು ಪ್ರಾಕ್ಟಿಕಲಿನೂ ಕೂಡ ಹೇಳಬೇಕಾಗತ್ತೆ. ಸೊ ಹಾಗೆಲ್ಲ ನೋಡಿದಾಗ ನಾನು ಈ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ತುಂಬ ಕಷ್ಟಪಡ್ತಾ ಇದ್ದಾರೆ. ಯಾಕೆ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿ ಅಂತಕ್ಕಂಥ ಒಂದು ವಿಷಯನ ಯೋಚನೆ ಮಾಡಿ ನಾನು ಕನ್ನಡ ವಿಭಾಗವನ್ನು, ಅಂದರೆ ಕನ್ನಡಕ್ಕೆ ಮಾಡಿರ್ತಕ್ಕಂಥ ವಿಡಿಯೋಗಳನ್ನ ಈ ಒಂದು ನನ್ನ ಇದರಲ್ಲಿ ನಾನು ಸೇವ್ ಮಾಡಿ ಇಟ್ಕೊಳ್ತೀನಿ. ಮುಂದಿನ ನಂತರದಲ್ಲಿ ನಾನು ಕನ್ನಡಕ್ಕೆ ಈ ವಿಡಿಯೋಸ್ಗಳನ್ನ ಶಿಫ್ಟ್ ಮಾಡ್ತೀನಿ. ಸೊ ಅಂತ ಒಂದು ಪ್ಲ್ಯಾನನ್ನು ನಾನು ಇಟ್ಕೊಂಡಿದ್ದೀನಿ. ಮುಂದೆ ಬರ್ತಾ ಬರ್ತಾ ನಿಮ್ಮೆಲ್ಲ ಸಪೋರ್ಟ್ ಮಾಡಿದರೆ ನಾನು ಕೂಡ ಕನ್ನಡದಲ್ಲಿ ಒಳ್ಳೆಯ ಒಂದು ಕಂಟೆಂಟ್ಸನ್ನು ಕೊಡ್ತೀನಿ. ಸೊ ಈಗ ನಿಮಗೆ ವಿಷಯಕ್ಕೆ ಬಂದರೆ, ನಾನು ಬಹಳ ವಿದ್ಯಾರ್ಥಿಗಳು ಇಲ್ಲಿ ನಾನು ಹೇಳೋಕ್ಕೆ ಇಷ್ಟೇ ಪಡ್ತೀನಿ, ನೀವು ಯಾವಾಗಲೂ ಕೂಡ PG ಸೈಕಾಲಜಿ ನಿಮ್ಗೆ ಏನಾದರೂ ತೊಂದರೆ ಆದರೆ ನೀವು ಯಾವಾಗಲೂ ಕೂಡ ಮೂಲಭೂತ ಪುಸ್ತಕವನ್ನು ಓದಿ, ಬೇಸಿಕ್ ಬುಕ್ಸನ್ನು ರೀಡ್ ಮಾಡಿ. ಬೇಸಿಕ್ ಬುಕ್ಸು ನಿಮಗೆ ಯಾವಾಗಲೂ ಕೂಡ ಡೈರೆಕ್ಷನ್ಸನ್ನು ಕೊಡುತ್ತೆ. NCERT ಬುಕ್ಸ್ ಓದಿ, ಅಥವಾ ಕರ್ನಾಟಕ ಸರ್ಕಾರದ ಪುಸ್ತಕಗಳೇ ಇದ್ದರೆ ಆನ್ಲೈನಲ್ಲೇ ಸಿಗುತ್ತೆ. ಪ್ರಿಂಟೌಟ್ ತಗೊಳ್ಳಿ, ಹಾರ್ಡ್ ಕಾಪಿ ತಗೊಳ್ಳಿ. ಡೋಂಟ್ ಓನ್ಲಿ ರೀಡ್ ಡಿಜಿಟಲಿಂದ ನೀವು ಅದಕ್ಕಿಂತ ಸ್ವಲ್ಪ ನಿಮಗೆ ದುಡ್ಡು ಖರ್ಚಾಗ್ಬೋದು. ಹಾರ್ಡ್ ಕಾಪಿ ತಗೊಳ್ಳಿ, ಹಾರ್ಡ್ ಕಾಪಿಯಿಂದ ನೀವು ಓದ್ಕೊಳ್ಳಿ. ಹಾರ್ಡ್ ಕಾಪಿಯಿಂದ ನಿಮಗೆ ಒಳ್ಳೆಯ ಒಂದು ಇನ್ಫಾರ್ಮೇಷನ್ ಸಿಗುತ್ತೆ. ಈಗ ನೀವು NCERT 11th ಸೈಕಾಲಜಿ ಮತ್ತು NCERT 12th ಸೈಕಾಲಜಿನ ಓದ್ಕೊಳ್ಳಿ. ಅದರಲ್ಲಿ ನಿಮಗೆ ಸಾಕಷ್ಟು ಇನ್ಫಾರ್ಮೇಷನ್, ನೀವು PG ಲೆವೆಲಿಗೆ ಬರೀತಕ್ಕಂಥ ಅದನ್ನೇ ನೀವು ಎನ್ಲಾರ್ಜ್ ಮಾಡ್ಕೋಬೋದು. ಸೊ ಹಾಗೆ ಇರ್ತಕ್ಕಂಥ ಸಂದರ್ಭದಲ್ಲಿ ನಾನು ಏನೇ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಈಗ ನಾನು P. ನಟರಾಜ್ ಅಂತಕ್ಕಂಥ ಒಂದು ಪುಸ್ತಕನ ಅವಲೋಕನ ಮಾಡಿದೆ. ಆ ಪುಸ್ತಕಗಳಲ್ಲಿ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ. ಮೋಟಿವೇಶನ್ ಅಂದರೆ ಏನು, ಅದರ ಪ್ರೇರಣೆ ಅಂತ ಅದಕ್ಕೆ ಒಂದು ಇದಿರುತ್ತೆ. ಕೌನ್ಸಿಲಿಂಗ್ ಅಂದರೆ ಉಪಬೋಧಿ ಅಂತ ಇರುತ್ತೆ. ಎಲ್ಲ ರೀತಿಯ ವಿಷಯಗಳು ಅಲ್ಲಿ ನಿಮಗೆ ಇರುತ್ತೆ. ಅದರಲ್ಲಿ ನಿಮ್ಗೆ ಏನಾದರೂ ಅರ್ಥ ಆಗದಿದ್ದರೆ ನಿಮ್ಮ ಲೆಕ್ಚರರ್ಸ್ನ ಕೇಳ್ಬೋದು, ಅಥವಾ ಬೇರೆಯೇ ಒಂದು
ವಿಭಾಗದವ್ರನ್ನ ಕೇಳ್ಬೋದು. ಸೊ ನನಗೇನಪ್ಪ ಹೇಳಿದ್ದೀನಿ, ಸರ್ಕಾರಿ ಇದರಲ್ಲಿ ಶಾಲೆಯಲ್ಲಿ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗಂತೂ ನಿಜವಾಗ್ಲೂ ಇದು ನಾನು ನೆಗೆಟಿವ್ ಆಗಿ ಹೇಳ್ತಕ್ಕಂಥದ್ದಲ್ಲ ಅಥವಾ ಡಿಸ್ಕರೇಜ್ ಮಾಡಬೇಕು ಅಂತ ಹೇಳ್ತಾ ಇಲ್ಲ, ತುಂಬಾ ಸಮಸ್ಯೆ ಕಾದಿದೆ. ಯಾಕೆಂದರೆ ನೀವು ಇಲ್ಲಿ ಈ ಥರ ಓದ್ಕೊಂಡು ಹೋಗಿ ಅಲ್ಲಿ ನೀವು ಪ್ರೊಫೆಷನಲ್ಸನ್ನು ಹ್ಯಾಂಡಲ್ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ನಿಮ್ಮ ರಿಸ್ಯೂಮ್ಸ್ ಆಗಿರಲಿ, ಪ್ರತಿಯೊಂದು ನಿಮ್ಮ ಪ್ರಾಕ್ಟಿಕಲ್ ನಾಲೆಡ್ಜನ್ನು ನೀವು ಇನ್ಕಲ್ಕ್ಯುಲೇಟ್ ಮಾಡ್ಕೋಬೇಕಾಗಿರೋದು ಇದೇ ಸಂದರ್ಭಗಳಲ್ಲಿ. ನಾನು ಲೆಕ್ಚರರ್ ಆಗಿದ್ದಾಗಲೂ ಕೂಡ ಬೇರೆ ಬೇರೆ ವಿಶ್ವವಿದ್ಯಾಲಯಗಳಲ್ಲಿ ಕೂಡ ನಾನು ಇದೇ ವಿಷಯಗಳನ್ನು ಹೇಳ್ಕೊಂತ ಬಂದೆ. ಆದರೆ ಕೆಲವಾರು ಸಂದರ್ಭಗಳಲ್ಲಿ ಅವ್ರಿಗೆ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇರೋದೆಯೋ ಅಥವಾ ಏನು ಹೊರಗಿನ ವಾತಾವರಣ ಇದೆ ಅಂತ ಅವ್ರಿಗೆ ಗೊತ್ತಿಲ್ಲ. ಸೊ ಹಾಗಾಗಿ ಅಂಥದ್ರ ಬಗ್ಗೆ ನನಗೆ ಅನುಕಂಪ ಬರುತ್ತೆ. ಯಾಕೆಂದರೆ ಈ ವಿದ್ಯಾರ್ಥಿಗಳಿಗೆ ಅನುಕಂಪ ಬಿಟ್ಟು ಬೇರೆ ಏನು ನಾನು ಮಾಡೋಕ್ಕಾಗಲ್ಲ. ನಾನು ಏನಾದರೂ ಒಂಚೂರು ಗೈಡ್ ಮಾಡ್ಬೋದು. ಹಾಗಾಗಿ ಆ ವಿಷಯವನ್ನು ನಾನು ಮಂದಟ್ಟು ಮಾಡ್ಕೊಂಡಿದ್ದೆ, ತುಂಬ ದಿನದಿಂದ ಪ್ಲ್ಯಾನ್ ಮಾಡಿದ್ದೆ ಮಾಡಬೇಕು ಅಂತೇಳಿ. ಇವತ್ತು ನಾನು ಆ ಒಂದು ಯೋಗ ಕೂಡಿ ಬಂದಿದೆ. ನಾನು ಇನ್ಮೇಲೆ ವಾರಕ್ಕೆ ಒಂದಾದರೂ ವೀಡಿಯೋ ಆಗಲಿ ಇದಕ್ಕೆ ಸಂಬಂಧಪಟ್ಟಂಗೆ, ವಿಷಯಕ್ಕೆ ಸಂಬಂಧಪಟ್ಟಂಗೆ, ಕಂಟೆಂಟಿಗೆ ಸಂಬಂಧಪಟ್ಟಾಗೆ ನಾನು ವೀಡಿಯೋಗಳನ್ನ ಹಾಕ್ತಾ ಇರ್ತೀನಿ. ಆಮೇಲೆ ಇನ್ನೊಂದು ಏನಪ್ಪ ಅಂತ ಹೇಳಿದರೆ, ಎಲ್ಲರೂ ಕೂಡ ನೋಟ್ಸ್ ಮಾಡ್ತಕ್ಕಂಥದ್ದು, ಸೈಕಾಲಜಿಲಿ ನೋಟ್ಸ್ ಮಾಡಬೇಕು, ನೋಟ್ಸ್ ಕೊಡಬೇಕು ಅಂತ ಹೇಳ್ತಾರೆ. ನೀವು ಮಾಡ್ಕೊಳ್ಳಿ. ಪಾಠ ಮಾಡುವಾಗ ನಿಮ್ಗೆ ಏನಾದರೂ ಒಂದು ಪಾಯಿಂಟ್ಸ್, ಕೇವಲ ಟೀಚರ್ ಮೇಲೆ ಅವಲಂಬಿತ ಆಗಿರೋಕ್ಕಾಗೋದಿಲ್ಲ. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ MA ಮಾಡಿರ್ತಕ್ಕಂಥ ಟೀಚರು ಬರ್ತಾರೆ, ಕ್ವಾಲಿಫೈಡ್ ಇಲ್ಲದೆ ಇರ್ತಕ್ಕಂಥ ಟೀಚರ್ ತುಂಬಾ ಇದ್ದಾರೆ. ಅವ್ರು ಕ್ವಾಲಿಫೈಡ್ ಇಲ್ಲದಂಥ ಟೀಚರ್ ನಿಮಗೇನು ಪಾಠ ಮಾಡೋಕ್ಕಾಗೋದಿಲ್ಲ. ಆವಾಗ ನೀವೇನು ಮಾಡಬೇಕಾಗತ್ತೆ, ನಿಮಗೆ ವಿಧಿ ಇಲ್ಲದೇ ನೀವು ನಿಮ್ಮದೇ ನೋಟ್ಸ್ ಮಾಡ್ಕೋಬೇಕಾಗತ್ತೆ. ಇಲ್ಲ ಅಂದರೆ ನೀವೇ ಕೂಡ ಅಪ್ರೋಚ್ ಮಾಡಬೇಕಾಗತ್ತೆ. ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಹೋಗ್ಬಿಟ್ಟು, ನಮಗೆ ಯಾಕೆ ನೆಟ್ ಕ್ವಾಲಿಫೈಡ್ ಆಗಿರೋ ನೀವು ತೊಗೊಂಡಿಲ್ಲ ಅಂತ. ಸ್ಟೂಡೆಂಟ್ಸ್ಗಳು ಯಾಕೆ ಸುಮ್ಮನೆ ಅವ್ರ ಹತ್ರ ಯೂನಿಟಿ ಇರೋದಿಲ್ಲ. ಯಾಕೆಂದರೆ ನಾವು ಓದುವಾಗ ನಮಗೆ ಅಲ್ಲಿ ಯೂನಿಟಿ ಇತ್ತು. ಯಾವುದೇ ಒಂದು ಲೆಕ್ಚರರ್ಸ್ ಬರಲಿಲ್ಲ ಅಂದರೆ ನಾವು ಅವರಿಗೆ ಕ್ವಶನ್ಸ್ ಮಾಡ್ತಾಯಿದ್ದೀವಿ. ಯಾಕೆಂದರೆ ಗೌರ್ಮೆಂಟ್ ರೆಸ್ಪಾನ್ಸಿಬಿಲಿಟಿ ಇದೆ, ಫ್ಯಾಕಲ್ಟೀಸ್ ಅಡೆಕ್ವೇಟ್ ಫ್ಯಾಕಲ್ಟೀಸನ್ನು ಕೊಡಬೇಕು ಅಂತೇಳಿ. ಒಂದು ಪಕ್ಷ ನಿಮಗಿಲ್ಲ, ಈಗ ಈ ಥರ ಸ್ಥಿತಿ ಇದೆ ಅಂದರೆ ನೀವೇನು ಮಾಡಬೇಕು, ನೀವೇ ನೋಟ್ಸ್ ಮಾಡ್ಕೊಳ್ಬೇಕು, ನೀವೇ ಓದಿ ಲೈಬ್ರರಿ ನೋಟ್ಸ್ ಮಾಡ್ಕೊಳ್ಬೇಕು. ಗೊತ್ತಿಲ್ಲದೆ ಇದ್ದರೆ ಯಾರಾದರೂ ಹೊರಗಡೆ ಫ್ಯಾಕಲ್ಟೀಸ್ಗಳಿದ್ದರೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಅವ್ರ ಹತ್ರ ವಿಷಯಗಳನ್ನ ತಿಳ್ಕೊಬೇಕು. ಆಮೇಲೆ ಕೇವಲ ನೀವು ಎಕ್ಸಾಮ್ ಪರೀಕ್ಷೆಗೆ, ಸೆಮಿಸ್ಟ್ರ್ ಪರೀಕ್ಷೆಗೆ ತಯಾರಿ ಆಗ್ತಿದ್ದೀನಿ ಅಂತಂದರೆ ನಿಜವಾಗ್ಲೂ ಹಾಗೆ ನಿಮ್ಮಲ್ಲಿ ಸಮಸ್ಯೆ ಮತ್ತೆ ಉಲ್ಬಣಗೊಳ್ಳುತ್ತೆ. ಯಾಕೆಂದರೆ ಹೊರಗೆ ನಿಮ್ಮನ್ನು ನೋಡ್ತಕ್ಕಂಥದ್ದು ನಿಮ್ಮ ಯಾವ ರೀತಿ ವಿಷಯನ ಅರ್ಥ ಮಾಡ್ಕೊಂಡಿದ್ದೀರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಮಗೆ ಜಾಬ್ ಸಿಗುತ್ತೆ ಹೊರತು ಕೇವಲ ಒಂದು ನಿಮ್ಮಲ್ಲಿ ಮಾರ್ಕ್ ಶೀಟ್ ಇರೋದು ಒಂದು ಸುಮ್ಮನೆ ನೆಪ ಮಾತ್ರ. ಎಲ್ಲರೂ ಮಾರ್ಕ್ ಶೀಟ್ ಇಟ್ಕೊಂಡು ಬಂದಿರ್ತಾರೆ. ಕಾಂಪಿಟೇಷನ್ಸಲ್ಲಿ ನೀವೊಬ್ಬರು ಬಂದರೆ ನಿಮಗೇನು 500 ಜನ ಬಂದಿರ್ತಾರೆ. ಒಂದು ಇದಕ್ಕೆ ಇವತ್ತು ಈಗೇನಿದ್ರು 25-30 ಜನ ಬರ್ತಾರೆ. ಮುಂದಿನ ದಿನಮಾನಗಳಲ್ಲಿ 300 ಜನ, ಒಂದು ಸೀಟಿಗೆ 400-500 ಜನ ಬಂದರೂ ಆಶ್ಚರ್ಯ ಇಲ್ಲ. ಆಗಿರ್ತಕ್ಕಂಥ ಸ್ಪರ್ಧಾತ್ಮಕತೆಯಲ್ಲಿ ನೀವು ನಿಮ್ಮನ್ನು ಕ್ವಾಲಿಟಿ ತೋರಿಸ್ಬೇಕೇ ಹೊರತು ನೀವು ಈ ರೀತಿ ಕೇವಲ ನಾನು ಸೆಮಿಸ್ಟ್ರ್ ಬರೆದ್ಬಿಟ್ಟು ನಾನೇನೋ ಮಾಡ್ತೀನಿ ಅಂತ ಆಗೋದಿಲ್ಲ. ಸೊ ಹಾಗಾಗಿ ಕನ್ನಡದ ವಿದ್ಯಾರ್ಥಿಗಳಿಗೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಓದಿ, ಪುಸ್ತಕಗಳನ್ನು ಓದಿ, ಬೇರೆಯವ್ರ ಜೊತೆಗೆ ಚಿಂತನೆ ನಡೆಸಿ, ಡಿಸ್ಕಷನ್ಸ್ ಮಾಡಿಸಿ, ಬಿಯಾಂಡ್ ದ ಕ್ಲಾಸ್ ರೂಮ್ ಡಿಸ್ಕಷನ್ ಮಾಡಿ. ಬಿಯಾಂಡ್ ದ ಕ್ಲಾಸ್ ರೂಮ್ ಯಾವತ್ತೂ ಡಿಸ್ಕಷನ್ ಮಾಡಲ್ಲ, ವಿಷಯಗಳನ್ನ ಹೊರಗೆ ತರೋದಿಲ್ಲ, ವಿಷಯಗಳನ್ನ ಡಿಸ್ಕಷನ್ ಮಾಡೋದಿಲ್ಲ. ಅಲ್ಲಿವರೆಗೂ ನೀವೇನು ಸೈಕಾಲಜಿ ಅಥವಾ ಬೇರೆ ಯಾವುದೇ ವಿಷಯಗಳಲ್ಲಿ ಆಗಲಿ ಇದೇ ಒಂದು ಪ್ಯಾಟರ್ನ್ಸನ್ನು ನಾನು ಫಾಲೋ ಮಾಡಬೇಕು. ಯಾಕೆಂತಂದರೆ ನಾವು ಕೂಡ, ನಾನು UGC ನೆಟ್ ಬರೆಯುವಾಗಲೂ ಕೂಡ ನಾನು ಯಾವಾಗಲೂ ಕೂಡ ನ್ಯಾಷನಲ್ ಕಾನ್ಫರೆನ್ಸು ನೋಡಿ, ಆಮೇಲೆ ಎಷ್ಟೋ ವಿಶ್ವವಿದ್ಯಾಲಯ ನ್ಯಾಷನಲ್ ಕಾನ್ಫರೆನ್ಸೇ ನಡೆಯೋದಿಲ್ಲ. ನ್ಯಾಷನಲ್ ಕಾನ್ಫರೆನ್ಸ್ ನಡೆದೇ ಇರ್ತಕ್ಕಂಥ ಯೂನಿವರ್ಸಿಟಿಗೆ ಹೋಗಿ ಏನೂ ಫಲ ಇಲ್ಲ. ಯಾಕೆಂದರೆ ಯಾವುದೇ ಒಂದು ವಿಶ್ವವಿದ್ಯಾನಿಲಯ ಒಂದು ವರ್ಷಕ್ಕೆ ಒಂದು ಬಾರಿ ಒಂದು ಕಾನ್ಫರೆನ್ಸನ್ನು ಕೂಡ ನಡೆಸಲಿಲ್ಲ ಅಂದರೆ ಆ ವಿಶ್ವವಿದ್ಯಾಲಯದಲ್ಲಿ ಇದ್ದ ವಿದ್ಯಾರ್ಥಿಗೆ ಏನು ಲಾಭ? ಅದು ಅರ್ಥ ಮಾಡ್ಕೊಳ್ಳಿ. ಒಂದು ರೀತಿ ಪ್ರಾಪಂಚಿಕ ವಾತಾವರಣ, ಹೊರಗಿನ ವಾತಾವರಣ, ಕರೆಂಟ್ ಟ್ರೆಂಡ್ಸ್ ಏನು ಗೊತ್ತಿದೆ ಅಂತಕ್ಕಂಥದ್ದೇ ನಿಮಗೆ ಪರಿವೇ ಇಲ್ಲ ಅಂದರೆ ನೀವು ಯಾವ ರೀತಿ ನೀವು ಪ್ರೊಫೆಷನಲಿ ಸಕ್ಸಸ್ಫುಲ್ ಆಗ್ತೀರಾ ಅಂತಕ್ಕಂಥದ್ದು ಸವಾಲು ಬರುತ್ತೆ ನಮಗೆ. ಸೊ ಹಾಗಾಗಿ ಈಗ ನಿಮಗೆ ತಕ್ಷಣ ನಿಮ್ಮಲ್ಲಿ ಕ್ವಾಲಿಟಿ ಇತ್ತು ಅಂದರೆ ನೀವು ಎಂದಿದ್ರೂ ನೀವು ಡಿಮಾಂಡ್, ಯು ಆರ್ ಆಲ್ವೇಸ್ ಇನ್ ಡಿಮಾಂಡ್ ವೆನ್ ಯು ಶೋ ಯುವರ್ ಕ್ವಾಲಿಟಿ. ಯು ಡೋಂಟ್ ನೀಡ್ ಟು ಫಿಯರ್. ಸೊ ನಿಮಗೆ ಯಾಕೆ ಫಿಯರ್ ಆಗುತ್ತೆ ಅಂದರೆ ನಿಮ್ಮಲ್ಲೇ ನೀವು ವಿಶ್ವಾಸ ಇಲ್ಲ, ನಿಮ್ಮಲ್ಲೇ ನೀವು ವಿಷಯದ ಜ್ಞಾನ ಇಲ್ಲ ಅಂದರೆ ಡೆಫಿನೆಟ್ಲಿ ಯು ಆರ್ ಆಲ್ವೇಸ್ ಇನ್ ಫಿಯರ್. ಸೊ ಬಿ ಕೇರ್ಫುಲ್ ವೆನ್ ಯು ಆರ್ ಹ್ಯಾಂಡ್ಲಿಂಗ್ ದಿಸ್ ಕೈಂಡ್ ಆಫ್ ಸಿಚುವೇಶನ್ಸ್. ನಿಮ್ಮಲ್ಲಿ ಒಂದು ಸಂಘಟಿತವಾಗಿ ಹೋರಾಟ ಮಾಡಿ, ಫ್ಯಾಕಲ್ಟೀಸ್ಗಳಿಲ್ಲಾಂದರೆ ಫ್ಯಾಕಲ್ಟೀಸ್ಗಳನ್ನ ಕೇಳಿ ಅಥವಾ ಬೇರೆ ಕಡೆ ತಿಳ್ಕೊಳ್ಳಿ, ಯೂಟ್ಯೂಬ್ ಫಾಲೋ ಮಾಡಿ. ಇವತ್ತು ಇನ್ಫಾರ್ಮೇಷನ್ಸ್ ತುಂಬ ಕಡೆ ಇದೆ, ಆ ವಿಷಯಗಳನ್ನ ತಿಳ್ಕೊಳ್ಳಿ. ನಾನು ಕೂಡ ಬೇಸಿಕ್ ಬುಕ್ಸನ್ನ ಇನ್ಮೇಲೆ ಅನಲೈಸ್ ಮಾಡಿಕೊಂಡು ನಿಮಗೆ ಅನುಕೂಲವಾಗಿರ್ತಕ್ಕಂಥ ವಾತಾವರಣ ರೂಢಿ ಮಾಡಿಕೊಂಡು ವೀಡಿಯೋಸ್ಗಳನ್ನ ಕನ್ನಡದಲ್ಲಿ ಮಾಡ್ತೀನಿ. ಸೊ ಹಾಗಾಗಿ ಇದು ಒಂದು ಸಣ್ಣ ಪ್ರಯತ್ನ, ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ನೀವು ನನಗೆ ಸಪೋರ್ಟ್ ಮಾಡ್ತಿರೋದಕ್ಕೆ. ಮತ್ತು ನಾನು ಇವಾಗ ನನಗೆ 300 ವೀಡಿಯೋಸ್ ಕಂಪ್ಲೀಟ್ ಆಗಿದೆ. ಸೊ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಡಿಯೋನ ಕಳಿಸಿ. ಯಾರ್ಯಾರಿಗೆ ವೀಡಿಯೋಗಳ್ಸ್ಗಳು ಬೇಕಾಗುತ್ತೆ, ಈ ರೀತಿ ತುಂಬ ಸ್ಕ್ಯಾರ್ಸಿಟಿ ಇದೆ ಕನ್ನಡ ಮೀಡಿಯಮಲ್ಲಿ ಇದು ಮಾಡ್ತಕ್ಕಂಥದ್ದು. ನಾನು ಇನ್ನು ಮುಂದೆ ಕನ್ನಡ ಮೀಡಿಯಮ್ಗೂ ಕೂಡ ಎಫರ್ಟ್ ಹಾಕಿಬಿಟ್ಟು ಕೋರ್ಸನ್ನು ಶುರು ಮಾಡ್ತೀನಿ. ಥ್ಯಾಂಕ್ ಯು. ನೀವೆಲ್ಲ ಈ ವಿಡಿಯೋನ ಕೇಳಿದ್ದೀರಾ. ಆ್ಯಂಡ್ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ನಾನು ಇದ್ರ ಬಗ್ಗೆ ಸಾಕಷ್ಟು ವಿಷಯಗಳನ್ನ ಕೊಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.